ನಾನು ಅವನ ನೆನಪಿನಲ್ಲೇ ಇದ್ದೀನಿ. ವಯಸ್ಸು 50 ದಾಟಿದ್ದು ಮದುವೆ ಆಗಲು ಮನಸ್ಸು ಮಾಡದ ನಟಿ, ಹಾಲಿನ ತವರು ನಟಿ ಸಿತಾರಾ ಮದುವೆ ಬಗ್ಗೆ ಆಡಿದ ಮಾತು. ನಟಿ ಸಿತಾರಾ ಯಾರಿಗ್ ತಾನೇ ಗೊತ್ತಿಲ್ಲ. ಕನ್ನಡ ಸಿನಿ ಪ್ರೇಕ್ಷಕರಿಗಂತೂ ಮರೆಯದ ಸಿನಿಮಾಗಳ ಭಾಗ ಆಗಿದ್ದಾರೆ ಈ ನಟಿ. ಮಲಯಾಳಂ ಮೂಲದವರಾದ್ರೂ ಕನ್ನಡ ಸಿನಿ ಪ್ರೇಕ್ಷಕರ ಮನದಲ್ಲಿ ಭದ್ರ ಸ್ಥಾನವನ್ನ ಗಳಿಸಿದ್ದಾರೆ. ನಟಿ ಸಿತಾರಾ ಕೇವಲ ಕನ್ನಡ ಅಷ್ಟೇ ಅಲ್ಲ, ತೆಲುಗು, ತಮಿಳು, ಮಲಯಾಳಂ ಹೀಗೆ ಎಲ್ಲಾ ಭಾಷೆಗಳಲ್ಲೂ ನಟಿಸಿದ್ದಾರೆ. ಕೇವಲ ನಟಿಸೋದು ಅಷ್ಟೇ ಅಲ್ಲ, ಈ ಭಾಷೆಗಳಲ್ಲೂ ಕೂಡ ಅವರು ಬಹಳ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಈಗಲೂ ಲಕ್ಷಣವಾಗಿ ಕಾಣುವ ನಟಿ ಸಿತಾರಾಗೆ ಈಗ ವಯಸ್ಸು 50. ಆದರೆ ಸಿತಾರಾ ಈವರೆಗೆ ಮದುವೆ ಆಗುವ ಮನಸ್ಸೇ ಮಾಡಿಲ್ಲ. ಕೌಟುಂಬಿಕ ಸಿನಿಮಾಗಳಿಂದಲೇ ಖ್ಯಾತಿ ಆಗಿರುವ ಸಿತಾರಾಗೆ ಮದುವೆ ಆಗಿಲ್ಲ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ತಾವ್ಯಾಕೆ ಮದುವೆ ಆಗಲಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಅವರೇ ಹೇಳಿದ್ದಾರೆ. Especially for a lady artist, because in 2010 I think it will be 25 years. I'm not married. ನಟಿ ಸಿತಾರಾ ಕಳೆದ 3 ದಶಕಗಳಿಂದ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಸೌತ್ನ ಎಲ್ಲಾ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ಸ್ಟಾರ್ ಹೀರೋಯಿನ್ ಆಗಿ ಮಿಂಚಿದ್ದಾರೆ. ಆದರೆ ಇದೇ ನಟಿಗೆ 50 ವರ್ಷ ವಯಸ್ಸಾದ್ರೂ ಇಂದಿಗೂ ಕೂಡ ಅವಿವಾಹಿತೆಯಾಗಿ ಉಳಿದಿದ್ದಾರೆ. ಸಿತಾರಾ ದಕ್ಷಿಣ ಭಾರತದ ಖ್ಯಾತ ನಟಿ. ಮೂಲ ಮಲಯಾಳಿಯವರು. ಮಲಯಾಳಂ, ಕನ್ನಡ, ತಮಿಳು, ತೆಲುಗು ಚಿತ್ರೋದ್ಯಮದಲ್ಲಿ ತಮ್ಮದೇ ಆದಂಥ ಖ್ಯಾತಿಯನ್ನ ಗಳಿಸಿದವರು. 90ರ ದಶಕದಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದ ಸಿತಾರಾ ಎಂದಿಗೂ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಪೋಷಕ ಪಾತ್ರಗಳಲ್ಲಿ ಗಮನ ಸೆಳೆದಿದ್ದಾರೆ. ಸಿನಿಮಾಗಳ ಜೊತೆಯಲ್ಲಿ ಕಿರುತೆರೆ ಕ್ಷೇತ್ರದಲ್ಲಿ ಸಿತಾರಾ ಗುರುತಿಸಿಕೊಂಡಿದ್ದಾರೆ. ಎಂದಿಗೂ ತಮಿಳಿನ ಪೂವಾ ತಲಾಯ ಸೀರಿಯಲ್ನಲ್ಲಿ ರಾಜೇಶ್ವರಿ ಹೆಸರಿನ ಪಾತ್ರದಲ್ಲಿ ಸಿತಾರಾ ನಟಿಸಿದ್ದಾರೆ. ಕನ್ನಡದಲ್ಲಿ 1994ರಲ್ಲಿ ಬಂದ ವಿಷ್ಣುವರ್ಧನ್ ನಾಯಕನಾಗಿ ನಟಿಸಿದ ಹಾಲುಂಡ ತವರು ಸಿನಿಮಾದಿಂದ ಸಿತಾರಾ ಸಿನಿಮಾ ಜರ್ನಿ ಶುರುವಾಯಿತು. ಆ ಸಿನಿಮಾದಿಂದ ಎಲ್ಲರ ಕಣ್ಣನ್ನ ಒದ್ದೆ ಮಾಡಿದ ಕೀರ್ತಿಯೂ ಕೂಡ ನಟಿ ಸಿತಾರಾ ಅವರಿಗೆ ಸಂದಿತ್ತೆ. ಹೌದು, ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡದ ಅವರು ಸಾಲು ಸಾಲು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸ್ತಾ ಯಶಸ್ಸಿನ ಅಲೆಯಲ್ಲಿ ಮುಂದುವರೆದ್ರು. 1995ರಲ್ಲಿ ಒಂದೇ ವರ್ಷದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಸಿನಿಮಾಗಳು ತೆರೆಗೆ ಬಂದವು. ಕರುಳಿನ ಕುಡಿ, ಕಾವ್ಯ, ಬಂಗಾರದ ಕಳಶ, ದೀರ್ಘ ಸುಮಂಗಲಿ, ಗಣೇಶನ ಗಲಾಟೆ ಚಿತ್ರಗಳು ಒಳ್ಳೆಯ ಹೆಸರನ್ನ ತಂದುಕೊಟ್ವು. 2001ರಲ್ಲಿ ಸ್ಯಾಂಡಲ್ವುಡ್ನಲ್ಲಿ ತೆರೆಗೆ ಬಂದ ಜೇನುಗೂಡು ಸಿನಿಮಾ ಬಳಿಕ ಸುದೀರ್ಘ 10 ವರ್ಷಗಳ ನಂತರ ಪ್ರಕಾಶ್ ರಾಜ್ ಜೊತೆಗೆ ನಾನು ನನ್ನ ಕನಸು ಚಿತ್ರದ ಮೂಲಕ ಕನ್ನಡಕ್ಕೆ ಆಗಮಿಸಿದ್ದ ಸಿತಾರಾ ಅದಾದ ಬಳಿಕ 2015ರಲ್ಲಿ ಮೀ, ಐರಾವತ, ಚಕ್ರವ್ಯೂಹ, ಬೃಹಸ್ಪತಿ, ಬಕಾಸುರ ಸಿನಿಮಾಗಳಲ್ಲಿ ನಟಿಸಿದ್ರು. 2018ರಲ್ಲಿ ಚಿರಂಜೀವಿ ಸರ್ಜಾಗೆ ನಾಯಕಿಯಾಗಿ ನಟಿಸಿದ ಅಮ್ಮ ಐ ಲವ್ ಯು ಚಿತ್ರವೇ ಅವರ ಕೊನೆಯ ಕನ್ನಡ ಸಿನಿಮಾ. ತೆಲುಗು, ತಮಿಳು, ಮಲಯಾಳಂ ಸಿನಿಮಾಗಳ ಜೊತೆಗೆ ಕಿರುತೆರೆಯಲ್ಲೂ ಕೂಡ ಹೆಚ್ಚೆಚ್ಚು ಕಾಣಿಸತೊಡಗಿದ್ರು. ಎಂದಿಗೂ ಅವಿವಾಹಿತರಾಗಿಯೇ ಉಳಿದ ಸಿತಾರಾ ಹೀಗೆ ವೃತ್ತಿಯಲ್ಲಿ ಯಶಸ್ಸು ಕಂಡ್ರು. ವೈಯಕ್ತಿಕ ಜೀವನದಲ್ಲಿ ಮಾತ್ರ ಸಿತಾರಾ ನೋವನ್ನ ಅನುಭವಿಸಿದ್ರು. ಸದ್ಯ ಅವರಿಗೆ 50 ವರ್ಷ ವಯಸ್ಸು. ಇಂದಿಗೂ ಸಿತಾರಾ ಮದುವೆಯಾಗಿಲ್ಲ, ಒಂಟಿಯಾಗಿಯೇ ಜೀವನವನ್ನ ಸಾಗಿಸುತ್ತಿದ್ದಾರೆ. ಸಿನಿಮಾಗಳಲ್ಲಿ ಹಲವು ಸ್ಟಾರ್ ನಟರ ಜೊತೆ ಜೋಡಿಯಾಗಿ ನಟಿಸಿ ಚಿತ್ರರಂಗದಲ್ಲಿ 30 ವರ್ಷವನ್ನ ಸವೆಸಿ ಸ್ಟಾರ್ ನಟಿಯಾಗಿ ಮಿಂಚಿದ್ರು ಸಿತಾರಾ. ಸಿತಾರಾ ಮಾತ್ರ ಇಂದಿಗೂ ಅವಿವಾಹಿತರಾಗಿ ಉಳಿದಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರಿಂದ ಉತ್ತರ ಬರೋದು ಅದೊಂದೇ, ಅವನ ನೆನಪಿನಲ್ಲಿ. ನಟಿ ಸಿತಾರಾ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಂತೆ ಮನೆಯವರಿಂದ ಮದುವೆಯ ಪ್ರಪೋಸಲ್ಗಳು ಸಾಕಷ್ಟು ಬಂದಿದ್ವು. ಚಿತ್ರರಂಗದಲ್ಲಿ ಟಾಪ್ ನಟಿಯಾಗಿ ಬ್ಯುಸಿಯಾಗಿದ್ದಾಗ ಒಬ್ಬರನ್ನ ಪ್ರೀತಿಸ್ತಾ ಇದ್ದೆ. ಅದೇ ದುರದೃಷ್ಟವಶಾತ್ ಆ ಪ್ರೀತಿ ಉಳಿಲಿಲ್ಲ. ನಾನು ಯಾವಾಗಲೂ ಅವನ ಬಗ್ಗೆ ಯೋಚಿಸ್ತಾ ಇದ್ದಿದ್ರಿಂದ ಬೇರೆಯವರನ್ನ ಮದುವೆ ಆಗುವ ಮನಸ್ಸು ಮಾಡಲಿಲ್ಲ. ಇಂದಿಗೂ ನಾನು ಮದುವೆ ಬಗ್ಗೆ ನಿರ್ಧರಿಸಿಲ್ಲ ಅಂತ ನಟಿ ಸಿತಾರಾ ಹೇಳಿಕೊಂಡಿದ್ದಾರೆ. ಅಪ್ಪನನ್ನ ವಿಪರೀತ ಹಚ್ಕೊಂಡಿದ್ದ ಸಿತಾರಾ ಆ ಸಮಯದಲ್ಲಿ ಎಲ್ಲಾ ತಂದೆಯೊಂದಿಗೆ ಚಿತ್ರೀಕರಣಕ್ಕೆ ಹೋಗೋದು ಬರೋದು ಮಾಡ್ತಿದ್ರು. ತಂದೆ ರಾಮೇಶ್ವರನ್ ನಾಯನ್ ಅವರನ್ನ ಬಹುವಾಗಿ ಹಚ್ಕೊಂಡಿದ್ರು ಸಿತಾರಾ. ಅವರ ನೆರಳಲ್ಲೇ ಸಿತಾರಾ ಇದ್ರು. 4 ಭಾಷೆಗಳಲ್ಲಿ ಹಲವು ಸಿನಿಮಾಗಳನ್ನ ಅವರು ಮಾಡ್ತಿದ್ರು. ಅಪ್ಪನ ಅಗಲಿಕೆಯಿಂದ ಆಘಾತಕ್ಕೆ ಒಳಗಾಗಿದ್ದ ಸಿತಾರಾ, ಆದ್ರೆ ಅಪ್ಪ ತೀರ್ಕೊಂಡಾಗ ತೀವ್ರ ಆಘಾತಕ್ಕೆ ಒಳಗಾದ ಸಿತಾರಾ ಸಿನಿಮಾಗಳಿಂದಲೂ ಕೂಡ ದೂರ ಉಳಿದು ಬಿಟ್ರು.
ಅಷ್ಟೇ ಅಲ್ಲ, ಮದುವೆ ಬಗ್ಗೆ ಯೋಚನೆ ಕೂಡ ಅವರು ಮಾಡಲಿಲ್ಲ. ನಂತರವೂ ಅದೇ ಗುಂಗಿನಲ್ಲಿದ್ದ ಸಿತಾರಾಗೆ ಮದುವೆಯ ಆಲೋಚನೆಯೇ ಬರಲಿಲ್ವಂತೆ. ಅಪ್ಪ ಅಮ್ಮನಿಂದ ದೂರ ಆಗುವುದಕ್ಕೆ ಇಷ್ಟ ಇರಲಿಲ್ಲ. ಇನ್ನು ಇದರ ಜೊತೆಗೆ ಸಿತಾರಾ ಮದುವೆ ಆಗಿರುವುದಕ್ಕೆ ಇನ್ನೊಂದು ಬಲವಾದ ಕಾರಣ ಇದೆ. ಅದನ್ನ ಈ ಹಿಂದಿನ ಸಂದರ್ಶನದಲ್ಲಿ ಸಿತಾರಾ ಅವರು ಹೇಳ್ಕೊಂಡಿದ್ದಾರೆ. ನನ್ನ ತಂದೆ ಪರಮೇಶ್ವರಂ ನಾಯರ್ ಅವರಿಗೆ ನಾನು ತುಂಬಾ ಕ್ಲೋಸ್. ಅವರನ್ನ ಬಿಟ್ಟು ನಾನು ಇರ್ತಾ ಇರಲಿಲ್ಲ. ತಂದೆ ತಾಯಿಯನ್ನ ಬಿಟ್ಟು ಅವರಿಂದ ದೂರ ಉಳಿಯೋದಕ್ಕೆ ನನ್ನಿಂದ ಆಗುದು. ಆ ಕಾರಣಕ್ಕೂ ನಾನು ಮದುವೆ ಆಗಲಿಲ್ಲ. ನನ್ನ ತಂದೆ ತೀರ್ಕೊಂಡ ಬಳಿಕ ಮದುವೆಯಾಗಿ ಇನ್ನಾರದ್ದೋ ಜೊತೆಗೆ ಸೆಟಲ್ ಆಗುವ ಆಲೋಚನೆ ಸಂಪೂರ್ಣವಾಗಿ ಮರೆ ಆಯಿತು ಅಂತಲೂ ಕೂಡ ಸಿತಾರಾ ಹೇಳ್ಕೊಂಡಿದ್ದಾರೆ. ಅಪ್ಪ ಇದ್ದಿದ್ರೆ ಹೀಗಿರ್ತಿರ್ಲಿಲ್ಲ. ಸಿತಾರಾ ತಂದೆ ಬದುಕಿದ್ರೆ ಮದುವೆ ಮಾಡ್ತಾ ಇದ್ರೇನೋ, ಆದ್ರೆ ಅದಾಗಲಿಲ್ಲ. ಹಾಗೆಯೇ ಕಾಲ ಸರಿದು ಹೋಯ್ತು. ಸಿತಾರಾ ಸಹ ಸಿನಿಮಾಗಳಲ್ಲಿ ಬ್ಯುಸಿ ಆದ ಕಾರಣ ಮದುವೆಯತ್ತ ಗಮನವನ್ನೇ ಹರಿಸಲಿಲ್ಲ. ಹೀಗೆಯೇ ಸಮಯ ಉರುಳಿ ಈಗ ಸಿತಾರಾ ಅವರಿಗೆ 50 ವರ್ಷ ತುಂಬಿದೆ. ಬಚ್ಚಿಟ್ಟು ಮದುವೆ ಆಗುವುದಿಲ್ಲ. ಸಿತಾರಾ ಇದೇ ಸಂದರ್ಭದಲ್ಲಿ ನನಗೆ ಮದುವೆ ಆಗಿಲ್ಲ, ಇದು ಬಹಳ ಜನರಿಗೆ ಗೊತ್ತಿಲ್ಲ. ಆದರೆ ನಾನೊಂದು ಮದುವೆ ಆದ್ರೆ ಖಂಡಿತ ಅದನ್ನ ಗುಟ್ಟಾಗಿ ಇಡೋದಿಲ್ಲ, ಎಲ್ಲರಿಗೂ ಕೂಡ ತಿಳಿಸ್ತೀನಿ, ಎಲ್ಲರೂ ಕೂಡ ಶುಭವನ್ನ ಹಾರೈಸಿ ಅಂತ ಹೇಳಿರುವಂತದ್ದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.